ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಫೈರಿಂಗ್ ಪ್ರಕರಣ ಗುಂಪು ಘರ್ಷಣೆ ವೇಳೆಗೆ ಮತ್ತೊಂದು ದೃಶ್ಯ ರಿಲೀಸ್ ಆಗಿದೆ. ಸೊ ಅವತ್ತು ಇಲ್ಲಿ ಏನು ನಡೀತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ವಿಡಿಯೋ ಇದೀಗ ರಿಲೀಸ್ ಆಗಿರುತ್ತೆ. ಈಗಾಗಲೇ ಅನೇಕ ವಿಡಿಯೋಸ್ಗಳು ರಿಲೀಸ್ ಆಗಿದೆ. ಇದರ ಆಧಾರದ ಮೇಲೆ ಇದರ ಹಿನ್ನೆಲೆಯಲ್ಲಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ಕೆಲವರನ್ನು ಬಂಧಿಸಿದ್ದಾರೆ. ಇದೀಗ ಮತ್ತೊಂದು ವಿಡಿಯೋವನ್ನ ರಿಲೀಸ್ ಮಾಡಲಾಗಿದೆ. ಅವತ್ತು ಆ ಘಟನೆ ನಡೆದಂತ ದಿನ ಅಲ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ, ಈ ಇಡೀ ಪ್ರಕರಣಕ್ಕೆ ಈ ಒಂದು ವಿಡಿಯೋ ಮೇಜರ್ ಟ್ವಿಸ್ಟ್ ಕೊಡಬಹುದಾದ ಎಲ್ಲ ಸಾಧ್ಯತೆಗಳು ಇದೆ. ಹಾಗಿದ್ರೆ ಅಂಥದ್ದು ಏನಿದೆ ಈ ದೃಶ್ಯದಲ್ಲಿ? ಜನಾರ್ದನ ರೆಡ್ಡಿ ಮನೆ ಮೇಲೆ ನಿಂತು ಗುಂಡು ಹಾರಿಸಲಾಯ್ತಾ ಅನ್ನೋ ಅನುಮಾನ ಹುಟ್ಕೊಳ್ತಾ ಇದೆ. ಯಾಕೆ ಅನುಮಾನ? ಈ ವಿಡಿಯೋದಲ್ಲಿ ಆ ಥರ ಏನಾದರೂ ಇದೀಗ ನೋಡೋಣ. ರೆಡ್ಡಿ ಮನೆ ಟೆರೆಸ್ನಲ್ಲಿ ನಿಂತ ವ್ಯಕ್ತಿ ಗುಂಡು ಹಾರಿಸಿದ್ರ ಅನ್ನೋ ಅನುಮಾನ ಬಲವಾಗ್ತಾ ಇರೋದು. ಕಾಂಗ್ರೆಸ್ ಕಾರ್ಯಕರ್ತರನ್ನ ಹೆದರಿಸೋಕೆ ಗುಂಡು ಹಾರಿಸಿದ್ದು ಹಾಗಿದ್ರೆ ನಿಜಾನಾ? ಆ ನಿಗೂಢ ವ್ಯಕ್ತಿಯನ್ನ ಪೊಲೀಸರು ಅರೆಸ್ಟ್ ಮಾಡಿಲ್ಲ. ಯಾಕೆ? ಮೊದಲು ಗುಂಡು ಹಾರಿಸಿದ್ದಕ್ಕೆ ಸತೀಶ್ ರೆಡ್ಡಿ ಗನ್ಮ್ಯಾನ್ ಇಂದ ಫೈರಿಂಗ್ ಆಯ್ತಾ? ಹಾಗಾದ್ರೆ ಜನಾರ್ದನ ರೆಡ್ಡಿ ಮನೆ ಮೇಲೆ ನಿಂತ ಆ ವ್ಯಕ್ತಿ ಯಾರು ಅನ್ನೋದೇ ಈಗ ಅನುಮಾನ. ನೋಡಿ, ಇಲ್ಲಿವರೆಗೂ ಆ ರಸ್ತೆಯಲ್ಲಿ ನಿಂತು ಗಲಾಟೆ ಮಾಡ್ತಾ ಇದ್ದವರು, ರಸ್ತೆಯಲ್ಲಿ ಇದ್ದಂಥ ಗನ್ಮ್ಯಾನ್ಸ್ಗಳು, ಅವರು ಫೈರಿಂಗ್ ಮಾಡಿದ್ದು, ಇದೆಲ್ಲ ವಿಡಿಯೋಗಳಿಗಿತ್ತು. ಇದೊಂದು ವಿಡಿಯೋ ಇದೀಗ ಈ ಕಥೆಗೇನೆ ಬೇರೆ ಟ್ವಿಸ್ಟ್ ಕೊಡ್ತಾ ಇದೆ. ಜನಾರ್ದನ ರೆಡ್ಡಿಯ ಮನೆಯ ಮೇಲ್ಭಾಗದಲ್ಲಿ ನಿಂತಂತ ವ್ಯಕ್ತಿ, ನೀವು ನೋಡ್ತಾ ಇದ್ದೀರಲ್ಲ, ಬ್ಲರ್ ಆಗಿ ಕಾಣಿಸ್ತಾ ಇದೆ ಮುಖ. ಈ ವ್ಯಕ್ತಿ ಕೈಯಲ್ಲಿ ಆಯುಧನೂ ಇದೆ. ಹಾಗಿದ್ರೆ ಈ ವ್ಯಕ್ತಿ ಯಾರು? ಮೇಲ್ ನಿಂತ್ಕೊಂಡು ಏನು ಮಾಡ್ತಾ ಇದ್ದ? ಫೈರಿಂಗ್ ಮಾಡುವಾಗ ಈತನೇ ಮೊದಲು ಫೈರಿಂಗ್ ಮಾಡಿದ್ದ? ಕಾಂಗ್ರೆಸ್ನ ಕಾರ್ಯಕರ್ತರನ್ನ ಚದುರಿಸಬೇಕು ಅಂತ ಫೈರಿಂಗ್ ಮಾಡಲಾಗಿತ್ತ? ಜನಾರ್ದನ ರೆಡ್ಡಿ ಅವರ ಮನೆಯ ಮೇಲೆ ನಿಂತೇ ಆ ಫೈರಿಂಗ್ ಮಾಡಲಾಗಿತ್ತ? ಈ ವ್ಯಕ್ತಿಯನ್ನ ವಿಚಾರಣೆಗೆ ಒಳಪಡಿಸಿದಾರೋ ಪಡಿಸಿಲ್ವೋ ಪ್ರಶ್ನೆ ಇದೆ. ಮೇಜರ್ ಟ್ವಿಸ್ಟ್ ಈ ವಿಡಿಯೋ. ನಿಜವಾಗ್ಲೂ ಅನುಮಾನ ಹುಟ್ಕೊಳ್ತಾ ಇದೆ. ಹಾಕಿದ್ರೆ ಈ ವ್ಯಕ್ತಿ ಯಾರು? ಯಾಕೆ ಮೇಲೆ ನಿಂತ್ಕೊಂಡಿದ್ದ? ಈ ಘಟನೆ ಆಗುವಾಗ ಈತ ಕೈಯಲ್ಲಿ ಆಯುಧ ಹಿಡ್ಕೊಂಡು ಸುಮ್ಮನೆ ನಿಂತಿದ್ನಾ, ಅಥವಾ ಈತನಿಂದಲೇ ಶುರುವಾಯ್ತಾ ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಈ ವ್ಯಕ್ತಿ ಯಾರು ಅನ್ನೋದೇ ಈಗಿರುವಂಥ ಅನುಮಾನ. ಈತ ಮೊದಲು ಫೈರಿಂಗ್ ಮಾಡಿದ್ದಕ್ಕೇನೆ ಆ ನಂತರ ಫೈರಿಂಗ್ ಮಾಡಲಾಯ್ತಾ? ನೋಡಿ, ನಾವು ನೆನ್ನೆ ಎಲ್ಲ ನೋಡ್ತಾ ಇದ್ದಿದ್ದು ಈ ಎರಡನೇ ವಿಂಡೋದಲ್ಲಿ ನೋಡ್ತಾ ಇದ್ದೀರಲ್ಲ, ಎರಡು ಗುಂಪುಗಳ ಗಲಾಟೆ ಅಂತ ಈ ವಿಡಿಯೋ ನೋಡ್ತಾ ಇದ್ವಿ. ಈ ವಿಡಿಯೋ ವೈರಲ್ ಆಗಿತ್ತು. ಇದರಲ್ಲೂ ಕೂಡ ಖಾಸಗಿ ಗನ್ಮ್ಯಾನ್ಗಳಿಗಿದ್ರು, ಬಾಡಿಗಾರ್ಡ್ಸ್ಗಳಿದ್ರು. ಸತೀಶ್ ರೆಡ್ಡಿ ಅವರ ಬಾಡಿಗಾರ್ಡ್ಸ್ಗಳು ಇವ್ರುಗಳ ಮೇಲೆ ಅನುಮಾನ ಇತ್ತು. ಆದರೆ ಅದರ ಅಪೋಸಿಟಲ್ಲಿರುವ ರೆಡ್ಡಿಯ ನಿವಾಸದ ಮೇಲೆ ನಿಂತಿರುವ ಈತ ಯಾರು? ಈ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಇದು ತನಿಖೆಗೆ ಪೂರಕವಾಗತ್ತಾ? ಮೇಜರ್ ಟ್ವಿಸ್ಟ್ ಆಗತ್ತಾ? ತನಿಖೆಯ ದಿಕ್ಕನ್ನೇ ಬದಲಿಸುತ್ತಾ? ಈ ವ್ಯಕ್ತಿಗೆ ಯಾರು? ಈತನ ಹಿನ್ನೆಲೆಗೇನು? ಪ್ರಶ್ನೆಗಳಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು. ಬಳ್ಳಾರಿಯಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಿದ್ದು, ದಿನಕ್ಕೊಂದು ವಿಡಿಯೋ ರಿಲೀಸ್ ಆಗ್ತಾ ಇದೆ. ನೆನ್ನೆ ಗೆಸ್ ಮಾಡಿದ್ವಿ, ನೀವು ಕೂಡ ಹೇಳಿದ್ರಿ ಒಂದಷ್ಟು ವಿಡಿಯೋಗಳು ರಿಲೀಸ್ ಆಗಬಹುದು ಅಂತ. ಅದಕ್ಕೆ ತಕ್ಕಂಗೆ ವಿಡಿಯೋ ರಿಲೀಸ್ ಆಗಿದೆ. ಜನಾರ್ದನ ರೆಡ್ಡಿ ನಿವಾಸದ ಮೇಲಿರುವ ಆ ವ್ಯಕ್ತಿ ಯಾರು? ಅವತ್ತು ಫೈರಿಂಗ್ ಸಂದರ್ಭದಲ್ಲಿ ಈತನೇ ಮೊದಲು ಫೈರಿಂಗ್ ಮಾಡಿದ್ದ. ಈತನನ್ನು ವಿಚಾರಣೆಗೆ ಒಳಪಡಿಸಿದಾರೋ ಅಥವಾ ಒಳಪಡಿಸಿಲ್ವೋ? ಏನು ನಡೀತಾ ಇದೆ? ಖಂಡಿತವಾಗ್ಲೂ ನೀತಿ, ದಿನದಿಂದ ದಿನಕ್ಕೆ ಈ ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಅನ್ನ ಸಿಗ್ತಾನೆ ಇದೆ ಅಂತ ಹೇಳ್ಬೋದು. ಇದೀಗ ಕಾಂಗ್ರೆಸ್ನಿಂದ ಒಂದು ವಿಡಿಯೋ ಕೂಡ ಹರಿದಾಡ್ತಾ ಇದೆ. ಕೆಲವೊಂದಿಷ್ಟು ಫೋಟೋಗಳು ಸಹ ಹರಿದಾಡ್ತಾ ಇದೆ. ಆ ಫೋಟೋದಲ್ಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲ್ಗಡೆ ನಿಂತಿರೋರು ಅವರ ಗನ್ಮ್ಯಾನ್ ಅನ್ನುವಂಥ ಆರೋಪವನ್ನ ಕಾಂಗ್ರೆಸ್ನ ಪ್ರಮುಖ ಮುಖಂಡರು, ಅವರ ಕಾರ್ಯಕರ್ತರು ಕೆಲವೊಂದಿಷ್ಟು ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ ಮತ್ತು ಮಾಧ್ಯಮಗಳು ಕೂಡ ಅವರು ಕೊಡ್ತಾ ಇದ್ದಾರೆ. ಇದರ ಜೊತೆಯಾಗಿ ಈ ಫೋಟೋನ ನೋಡ್ತಾ ಹೋದ್ರೆ ಅಲ್ಲಿ ನಿಂತ್ಕೊಂಡು ಫೈರಿಂಗ್ ಮಾಡಿರೋದು ನಿಜಾನಾ? ಹಾಗಿದ್ರೆ ಆ ಫೈರಿಂಗ್ ಮಾಡಿದ ವ್ಯಕ್ತಿ ಯಾರು? ಅಲ್ಲಿ ಯಾಕೆ ನಿಂತ್ಕೊಂಡಿದ್ರು ಅನ್ನುವಂಥದ್ದನ್ನ ಈಗ ಪೊಲೀಸರು ಕೂಡ ತನಿಖೆ ಮಾಡಬೇಕಾಗತ್ತೆ. ಈಗ ದಿನ ಹೇಗೆ ಕಳೆಯುತ್ತೋ, ದಿನ ಕಳೆದ ಹಾಗೆ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವಿಡಿಯೋಗಳು ಸಹ ವೈರಲ್ ಆಗ್ತಾ ಇವೆ. ನಿನ್ನೆ ನೋಡಿದಂಥ ಸಂದರ್ಭದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಬಂದು ಶೆಡ್ ಹೊಡೆದಿದ್ರಾಗಿರ್ಬೋದು, ದೊನ್ನೆ ಹಿಡ್ಕೊಂಡು ನಿಂತ್ಕೊಂಡಿರಾಗಿರ್ಬೋದು, ಏಕವಚನದಲ್ಲಿ ಮಾತಾಡಿರ್ಬೋದು, ಇವೆಲ್ಲ ವಿಡಿಯೋಗಳು ಸಹ ಮತ್ತೊಂದು ವೈರಲ್ ಆಯಿತು. ಅದೇ ರೀತಿಯಾಗಿ ಈಗ ಕಾಂಗ್ರೆಸ್ನಿಂದ ಕೂಡ ಈಗ ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲೆ ನಿಂತ್ಕೊಂಡಿರುವಂಥ ಈ ಫೋಟೋಗಳು ಸಹ ಸಾಕಷ್ಟು ವೈರಲ್ ಆಗ್ತಾ ಇದೆ. ಈ ಫೋಟೋಗಳನ್ನ ಆಧಾರದ ಮೇಲೆ ಇಟ್ಕೊಂಡು ಪೊಲೀಸರು ಸಹ ಅವರನ್ನ ತನಿಖೆಗೆ ಕೈಗೊಳ್ಳಿದ್ದಾರೆ. ಅದರಲ್ಲೂ ಆ ಫೋಟೋನ ಗಮನಿಸಬೇಕಾಗತ್ತೆ. ಮೇಲ್ಗಡೆ ನಿಂತ್ಕೊಂಡಿರೋರು ಭಾವಚಿತ್ರ ಪೂರ್ತಿಯಾಗಿ ಕಾಣಿಸೋದಿಲ್ಲ. ಅಂದ್ರೆ ಗನ್ಮ್ಯಾನ್ ಆಗಿದ್ರು ಅಥವಾ ಜನಾರ್ದನ್ ರೆಡ್ಡಿ ಅವರ ಮನೆಯಲ್ಲಿ ಕೆಲಸ ಮಾಡೋರಾಗಿದ್ರು, ಅದು ಇದುವರೆಗೂ ಸ್ಪಷ್ಟನೆ ಸಿಕ್ಕಿಲ್ಲ. ಹೀಗಾಗಿ ಈ ಸ್ಪಷ್ಟನೆಗಳಿಗೆ ಪೊಲೀಸರಿಗೆ ಉತ್ತರ ಕೊಡಬೇಕಾಗತ್ತೆ. ನಾವು ಸಾಕಷ್ಟು ಪೊಲೀಸರಿಗೆ ಸಂಪರ್ಕದಲ್ಲಿದ್ದೀವಿ. ಸರ್, ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳ ಕೊಡಿ ಅಂದ್ರೆ
ಇದುವರೆಗೂ ಪೊಲೀಸರು ಕೂಡ ಕೊಡುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಯಾಕಂದ್ರೆ ಅವ್ರಿಗೆ ಯಾವ ರೀತಿಯಾಗಿ ಒತ್ತಡ ಇದೆ ಏನೋ ಗೊತ್ತಿಲ್ಲ. ಕೆಲವೊಂದಿಷ್ಟು ಮಾಹಿತಿಗಳನ್ನ ಹಂಚ್ಕೋಬೇಕಾಗತ್ತೆ, ಸುದ್ದಿಗೋಷ್ಠಿ ಮಾಡಬೇಕಾಗತ್ತೆ. ಇಂದಿಗೆ ಈಗ 7ನೇ ದಿನಕ್ಕೆ ಕಾಲಿಟ್ಟಿದೆ. ಇದರ ಕುರಿತಾಗಿ ಇಲ್ಲಿವರೆಗೂ ಎಷ್ಟು ಜನ ಅರೆಸ್ಟ್ ಮಾಡಿದ್ದಾರೆ ಮತ್ತು ಯಾರೆಲ್ಲ ತನಿಖೆ ಮಾಡ್ತಾ ಇದ್ದಾರೆ, ಇನ್ನೂ ಎಷ್ಟು ಜನ ಜೊತೆ ತನಿಖೆ ಮಾಡಲಿದ್ದಾರೆ, ಇನ್ನೂ ಯಾರನ್ನೆಲ್ಲ ಅರೆಸ್ಟ್ ಮಾಡಬಹುದು, ಇದರ ಬಗ್ಗೆ ಒಂದಿಷ್ಟು ಪೊಲೀಸ್ ಕಡೆಯಿಂದ ಸ್ಪಷ್ಟನೆ ಸಹ ಸಿಕ್ಕಿಲ್ಲ. ಹೀಗಾಗಿ ಈ ಘಟನೆಗಳು ದಿನದಿಂದ ದಿನಕ್ಕೆ ಪ್ರಚೋದನೆ ಆಗಿರ್ಬೋದು, ಬೇರೆ ರೀತಿ ತಿರುವನ್ನ ಪಡೆದುಕೊಡ್ತಾ ಇದೆ. ಈ ತಿರುವು ಹೇಗೆ ಮುಂದೆ ಹೋಗುತ್ತೆ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ನಿನ್ನೆ ಅಷ್ಟೇ ಶ್ರೀರಾಮ್ಲು ಅವರು ಸಹ ಒಂದು TV5 ಜೊತೆಗೆ ಮಾತನಾಡ್ತಾ ಇರಬೇಕಾದ್ರೆ ಒಂದು ಮಾತನ್ನ ಕೂಡ ಹೇಳಿದ್ರು. ನಿನ್ನೆ ಸತ್ತೋದಂತ ಏನು ರಾಜಶೇಖರ್ ಏನಿದ್ದಾರೆ, ರಾಜಶೇಖರ್ ಮೃತದೇಹದಲ್ಲಿ 4 ಗುಂಡಿತ್ತು ಅನ್ನುವಂಥ ಆರೋಪವನ್ನು ಸಹ ಮಾಡಿದ್ದಾರೆ. ಅಂದರೆ 4 ಗುಂಡು ಇದ್ರೂ ಕೂಡ ಇವರು ಮುಚ್ಚಾಕುವಂಥ ಕೆಲಸ ಮಾಡಿದ್ರು. ಅವರ ಸಂಪ್ರದಾಯ ಪ್ರಕಾರ ಆ ರೆಡ್ಡಿ ಸಮುದಾಯದಲ್ಲಿ ಅವರನ್ನ ದಫನ್ ಅಂದರೆ ಮುಚ್ಚಾಕುವಂಥದ್ದು ಮಾಡ್ತಾರೆ, ಗುಂಡಿ ತೆಗೆದು ಮುಚ್ಚಾಕ್ತಾರೆ. ಆದರೆ ಇವರು ಈ ಪ್ರಕರಣವನ್ನು ಮುಚ್ಚಾಕಬೇಕು ಅಂತೇಳಿ ಆತನ್ನ ಸುಟ್ಟು ಹಾಕಲಾಗಿದೆ ಅಂತ ಹೇಳ್ಬಿಟ್ಟು ಏನು ಶ್ರೀರಾಮ್ಲು ಅವರು ಸಹ ಈಗ ಆರೋಪವನ್ನು ಮಾಡಿದ್ದಾರೆ. ಈ ಆರೋಪ ಕೂಡ ಸಾಕಷ್ಟು ರಾಜಕೀಯ ವಲಯದಲ್ಲಿ ಸಾಕಷ್ಟು ಸಂಚಲನ ಮೂಡಿಸಲಾಗಿದೆ. ಯಾಕಂದ್ರೆ ಈ ರೀತಿಯಾದಂಥ ಈ ಆರೋಪ ಏನಿದೆಯಲ್ಲ, ಆದ್ರೂ ಆಗಿರ್ಬೋದೇನೋ ಅನ್ನುವಂಥ ಪ್ರಶ್ನೆ ಕೂಡ ಸಾಕಷ್ಟು ಕಾಡ್ತಾ ಇದೆ. ಆದರೆ ಇದುವರೆಗೂ ವೈದ್ಯಕೀಯದಿಂದ ಯಾವ ರೀತಿಯಾಗಿ ಹಾಕಿದ್ವಿ, ಎಷ್ಟು ಸಲ ಮರಣೋತ್ತರ ನಡೀತು ಅನ್ನುವಂಥದ್ದನ್ನ ಕೂಡ ಮಾಹಿತಿ ಸರಿಯಾಗಿ ಸಿಗ್ತಾ ಇಲ್ಲ. ನಿನ್ನೆ ಕೂಡ TV5 ಜೊತೆಗೆ ಗಂಗಾಧರ್ ಏನು ವಿಮ್ಸ್ನ ನಿರ್ದೇಶಕರು ಸಹ ಮಾತನಾಡಿದ್ರು. ನಾವು ಯಾವುದೇ ರೀತಿಯಾಗಿ 2ನೇ ಬಾರಿ ಮರಣೋತ್ತರ ಪರೀಕ್ಷೆಯನ್ನ ಮಾಡಿಲ್ಲ ಅನ್ನುವಂತನ್ನ ಕೂಡ ಹೇಳಿದ್ರು. ಆದರೆ ಗುಂಡಿನ ಹೊಡೆದಂತ ಫೈರ್ ಆದಂತ ಸಂದರ್ಭದಲ್ಲಿ 12 mm ಬುಲೆಟ್ ಏನ್ ತಾಗಿತ್ತು, ಗುಂಡಿನ ಪರೀಕ್ಷೆ ಅಂತ ಏನಿರ್ತಾವೋ ಅವುಗಳು ಲಂಗ್ಸ್ಗೆ ಕೆಲವೊಂದಿಷ್ಟು ಕಡೆಗೆ ಹೋಗಿತ್ತು, ಅವುಗಳನ್ನ ನಾವು ತೆಗೆಯಲಾಗಿದೆ. ಅದಕ್ಕೋಸ್ಕರ ಸ್ವಲ್ಪ ತಡವಾಯಿತು ಅನ್ನುವಂತ ಮಾತನ್ನ ಕೂಡ ಹೇಳಿದ್ದಾರೆ. ಇವುಗಳನ್ನ ಹೊರತುಪಡಿಸಿದ್ರೆ ಈಗ ದಿನೇ ದಿನೇ ಹೋದಂತ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಅವತ್ತು ಗಲಾಟೆ ಆದಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಸಹ ವಿಡಿಯೋಗಳು ವೈರಲ್ ಆಗಿರಲಿಲ್ಲ. ಈಗ ದಿನೇ ಕಳೆದಂತೆ ಒಂದೊಂದು ವಿಡಿಯೋಗಳು ಸಹ ಬರ್ತಾ ಇದಾವೆ. ಒಂದು ಕಡೆ ಭರತ್ ರೆಡ್ಡಿ ಅವರ ಫಾಲೋವರ್ಸ್ ಗಳಿಂದ ವಿಡಿಯೋಗಳು ಹೊರಗಡೆ ಬಂದ್ರೆ, ಇನ್ನೊಂದು ಕಡೆ ಜನಾರ್ದನ್ ರೆಡ್ಡಿ ಅವರ ಫಾಲೋವರ್ಸ್ ಗಳಿಂದ ವಿಡಿಯೋಗಳು ಹೊರಗಡೆ ಬರ್ತಾ ಇದೆ. ಈ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಬರ್ತಾ ಇದೆ. ಆ ಪ್ರಕರಣಕ್ಕೆ ಹೊಸ ತಿರುವುಗಳು ಕೂಡ ಬರ್ತಾ ಇದೆ. ಇನ್ನೇನು 11:30ಕ್ಕೆ ಜನಾರ್ದನ್ ರೆಡ್ಡಿ ಅವರು ಸಹ ಒಂದು ಸುದ್ದಿಗೋಷ್ಠಿಯನ್ನ ರೆಡಿ ಮಾಡ್ಕೊಂಡಿದ್ದಾರೆ. DK ಶಿವಕುಮಾರ್ ಅವರು ಬಂದು ಹೋದ ಮೇಲೆ ಕೇಲೆಲ್ಲ ಆಗಿದೆ. ಅಂದ್ರೆ DK ಶಿವಕುಮಾರ್ ಅವರು ಬಂದಿರೋ ಉದ್ದೇಶ ಏನು, ಯಾಕೆ ಬಂದಿದ್ರು, ಇಲ್ಲಿ ಬಂದಂತ ಸಂದರ್ಭದಲ್ಲಿ ಆತನ ಮನೆಗೆ ಹೋಗಿ ನಿವಾಸಕ್ಕೆ ಭೇಟಿ ನೀಡಿದ್ರು, ಆ ಕುರಿತಂತ ಸಂದರ್ಭ ಆಗಿರ್ಬೋದು, ಮತ್ತು ಈಗ ಪ್ರಕರಣ ಮುಚ್ಚಾಕುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸ್ವತಃ ಶ್ರೀರಾಮ್ಲು ಅವರ ಆರೋಪ ಏನಿತ್ತಂದ್ರೆ, ಅಡಿಷನಲ್ SP ಆದಂತ ರವಿಕುಮಾರ್ ಅವರೇ ಈ ಏನು ಮೃತ ರಾಜಶೇಖರ್ ಕುಟುಂಬಕ್ಕೆ ಒತ್ತಡ ಹಾಕಿದ್ರು. ಒತ್ತಡ ಹಾಕಿರೋಕ್ಕೋಸ್ಕರನೇ ಆತನನ್ನ ಸುಡ್ಲಾಯ್ತು ಅನ್ನುವಂತ ಈ ಆರೋಪ ಏನಿದೆಯಲ್ಲ, ಅತಿ ದೊಡ್ಡ ಆರೋಪ. ಈ ಆರೋಪಕ್ಕೆ ಇವತ್ತು ಶ್ರೀರಾಮ್ಲು ಜೊತೆಗೆ ಜನಾರ್ದನ್ ರೆಡ್ಡಿ ಜಂಟಿಯಾಗಿ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ಕೆಲವೊಂದಿಷ್ಟು ಚರ್ಚೆಗಳು ಏನಾಗಬಹುದು ಅನ್ನುವಂಥದ್ದು ಮುಖ್ಯವಾಗಿ ನೋಡ್ತಾ ಹೋದ್ರೆ ಈ ಪ್ರಕರಣಕ್ಕೆ ಹೊಸ ತಿರುವು ಕೂಡ ಸಿಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಮತ್ತೆ ಅವರು ಹೈಕಮಾಂಡ್ಗೆ ಮನವಿಯನ್ನು ಸಹ ಮಾಡಲಿದ್ದಾರೆ. ಇದಕ್ಕೆ CBI ಕೊಡಬೇಕು. ಅಂದ್ರೆ ಈ ಘಟನೆಯನ್ನ ಮುಚ್ಚಾಕುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ. ಇದನ್ನ ಇಷ್ಟಕ್ಕೆ ಬಿಡೋ ಹಾಗಿಲ್ಲ. CBI ಕೊಟ್ರೆ ನಮಗೊಂದು ನ್ಯಾಯ ಸಿಗುತ್ತೆ. ಕಾಂಗ್ರೆಸ್ ಸರ್ಕಾರದಿಂದ ಸಾಕಷ್ಟು ನಿಗಮ ಬರಬಹುದು, ಅವರೆಲ್ಲ ತಂಡಗಳನ್ನ ಕಳಿಸಬಹುದು, ಅವು ಯಾವುದು ಕೂಡ ಉಪಯೋಗಕ್ಕೆ ಬರೋದಿಲ್ಲ. ನೀವು ಏನೇ ಮಾಡಿದ್ರು ಕೂಡ CBIಗೆ ಕೊಡಲೇಬೇಕು. CBIಗೆ ಕೊಟ್ಟಂತ ಸಂದರ್ಭದಲ್ಲಿ ಮಾತ್ರ ಇದಕ್ಕೊಂದು ನ್ಯಾಯ ಸಿಗುತ್ತೆ. ಇಲ್ಲ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಮುಚ್ಚು ಹಾಕುವಂತ ಕೆಲಸವನ್ನ ಮಾಡುತ್ತೆ ಅಂತೇಳಿ ಇದೀಗಾಗಲೇ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮ್ಲು ಸಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಈಗ ಕಾಂಗ್ರೆಸ್ನಿಂದ ಕೂಡ ಅವರು ಕೂಡ ಆರೋಪ ಏನಂದ್ರೆ, ನಮ್ಮ ಕಡೆಯಿಂದ ಅಷ್ಟೇ ಗನ್ನಿಂದ ಫೈರ್ ಆಗಿಲ್ಲ, ಜನಾರ್ದನ್ ರೆಡ್ಡಿ ಅವರ ನಿವಾಸ ಮೇಲಿಂದ ಕೂಡ ಫೈರಿಂಗ್ ಆಗಿದೆ, ಇದು ಕೂಡ ತನಿಖೆ ನಡೀಬೇಕು ಅನ್ನುವಂಥದ್ದು ಕೂಡ ಒತ್ತಡ ಹಾಕ್ತಾ ಇದ್ದಾರೆ. ಸದ್ಯ ಈಗ ಪೊಲೀಸರು ಕೂಡ ಈ ಘಟನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಈ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸರಿಂದ ಕೂಡ ಹೆಚ್ಚಿನ ಮಾಹಿತಿ ಸಿಗಬೇಕಾಗತ್ತೆ. ನೀತಿ. ಓಕೆ, ಥ್ಯಾಂಕ್ ಯು ಸಿದ್ದು, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.